ನಾನು ನೀಡಿರೋ ದೂರಜಿಗೆ ಸಂಬಂಧಿಸಿದಂತೆ ಲೋಕಾಯುಕ್ತರು ತನಿಖೆ ಮಾಡ್ತಾಯಿದ್ದಾರೆ. ಸೊ ನನಗೆ ಸಿಕ್ಕಂಥ ಮಾಹಿತಿ ಮತ್ತು ದಾಖಲಾತಿಗಳನ್ನು ತನಿಖಾಧಿಕಾರಿಗೆ ಕೊಟ್ಟು ತನಿಖೆ ಮುಂದುವರಿಯೋದಕ್ಕೆ ಮತ್ತು ತನಿಖೆಯಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ನಾನು ಮಾಡಿರೋ ಆರೋಪವನ್ನು ಸಾಬೀತುಪಡಿಸಕ್ಕೆ ಬೇಕಾದಂಥ ಹಲವಾರು ವಿಚಾರಣೆಯನ್ನು ನಾನು ಈಗಾಗಲೇ ಹಲವು ಮನೆ ಪತ್ರಗಳ ಜೊತೆ ಕೊಟ್ಟಿದ್ದೆ. ಸೊ ಇದುವರೆಗೂ ದೊರೆತಂಥ ಮತ್ತಷ್ಟು ದಾಖಲಾತಿಗಳು ಮತ್ತು ಮಾಹಿತಿಗಳು ಸಾಕ್ಷ್ಯಗಳನ್ನು ಒಳಗೊಂಡಂತೆ ನಾನು ಇವತ್ತು ಮತ್ತೊಂದು ಅರ್ಜಿಯನ್ನು ಕೊಟ್ಟಿದ್ದೀನಿ. ಸೊ ಇಲ್ಲಿ ಮುಖ್ಯವಾಗಿ ಪರಿಗಣಿಸಬೇಕಾದ ಏನಂತಂದರೆ ಸಿದ್ದರಾಮಯ್ಯರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂಥೇಳಿ ಸಾಕಷ್ಟು ಮಾತುಗಳು ಕೇಳಿಬರ್ತದೆ. ಇದರ ಬಗ್ಗೆ ಸಿದ್ದರಾಮಯ್ಯರು ಕೂಡ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾಯಿದ್ದಾರೆ. ಆದರೆ ಸಿದ್ದರಾಮಯ್ಯರ ಪ್ರಭಾವನ ಬೀರಿ ಯಾವ ರೀತಿ ಅವರ ಪ್ರಕಾರ ಇಲ್ಲಿ ಅಪರಾಧ ಕೃತ್ಯ ನಡೆದಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಏನು ಭೂ ಮಾಲೀಕ ದೇವರಾಜು ಅಂತ ಹೇಳ್ತಾನೆ, ಆತ ಭೂ ಸ್ವಾಧೀನನ ಕೈ ಬಿಡಿ ಅಂತ ಅರ್ಜಿ ಸಲ್ಲಿಸೋದು 1996ನೇ ಇಸ್ವಿಲಿ, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭೂ ಸ್ವಾಧೀನಕ್ಕೆ ಪ್ರಥಮ ಅಧಿಸೂಚನೆ ಹೊರಡಿಸೋದು 1992ರಲ್ಲಿ. ಅದು ಆತ ನಿಜವಾಗ್ಲೂ ಭೂ ಸ್ವಾಧೀನ ಕೈ ಬಿಡಿಸ್ಬೇಕು ಅಂತ ಹೇಳಿದ್ರೆ 1992ರಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆದರೆ ಆಗ ಸಲ್ಲಿಸಿದೆ 96ನೇ ಇಸ್ವಿಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದ ನಂತರ ಅರ್ಜಿಯನ್ನು ಸಲ್ಲಿಸ್ತಾರೆ. ಸಿದ್ದರಾಮಯ್ಯರ ಅಧಿಕಾರ ಅವಧಿಯಲ್ಲೇ ಭೂ ಸ್ವಾಧೀನ ಕೈ ಬಿಡೋದಕ್ಕೆ ಒಂದು ಆದೇಶ ಆಗುತ್ತೆ. ಅಂದರೆ ಆ ಸಂದರ್ಭದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಬಸವೇಗೌಡರು ಸಿದ್ದರಾಮಯ್ಯರ ಆಪ್ತರು. ಸಿದ್ದರಾಮಯ್ಯರ ಅವ್ರನ್ನ ಬಸವೇಗೌಡರು ನೇಮಕ ಮಾಡಿದರು. ಹೀಗಾಗಿ ಬೇರೆ ಭೂ ಮಾಲೀಕರಿಗೆ ಭೂ ಸ್ವಾಧೀನ ಕೈ ಬಿಡದೆ ಕೇವಲ ದೇವರಾಜ್ ಅವ್ರನ್ನ ಕೈ ಬಿಟ್ಟಿರುವಂಥದ್ದು ಮೊದಲನೇ ಸಾಕ್ಷಾಧಾರ ಆಗುತ್ತೆ. ಅದಾದ ನಂತರ 1990ನೇ ಇಸ್ವಿಲಿ ಸಿದ್ದರಾಮಯ್ಯವರು ಅಧಿಕಾರ ಕೆಳಗಿಳಿತಾರೆ. 2004ನೇ ಇಸ್ವಿಲಿ ಅಧಿಕಾರಕ್ಕೆ ಬರ್ತಾರೆ. ಆ ನಂತರ ಮತ್ತೆ ಈ ಜಮೀನು ಸಂಬಂಧ ಕೆಲಸ ಶುರು ಆಗುತ್ತೆ. ಅಂದರೆ 2004ನೇ ಇಸ್ವಿಲಿ ಇದೇ ಭೂಮಿ ಏನು ಸಿದ್ದರಾಮಯ್ಯರ ಅಧಿಕಾರದಲ್ಲಿ ಭೂ ಸ್ವಾಧೀನ ಕೈ ಬಿಡಲಾಗಿತ್ತು, ಅದೇ ಭೂಮಿಯನ್ನು 2004ನೇ ಇಸ್ವಿಲಿ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿ ಆದ ನಂತರ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡ್ತಾರೆ. ಸೊ 2005ನೇ ಇಸ್ವಿಲಿ ಸಿದ್ದರಾಮಯ್ಯರ ಅಧಿಕಾರ ಇದ್ದ ಅವಧಿಯಲ್ಲೇ ಅನ್ಯಕ್ರಾಂತ ಆದೇಶವನ್ನು ಮಾಡ್ತಾರೆ. ಅನ್ಯಕ್ರಾಂತ ಆದೇಶ ಮಾಡಬೇಕಾದ್ರೆ ಮಲ್ಲಿಕಾರ್ಜುನ ಸ್ವಾಮಿಯವರು ಕರಾರು ಪತ್ರ ಕೊಡದವರು ಕೂಡ ಕರಾರು ಪತ್ರ ಕೊಟ್ಟಿದ್ದಾರೆ ಅನ್ನೋಂಥ ಉಲ್ಲೇಖ ಮಾಡಿ ಅನ್ಯಕ್ರಾಂತ ಆದೇಶ ಮಾಡಿದ್ದಾರೆ. ಆ ಅನ್ಯಕ್ರಾಂತ ಆದೇಶ ಮಾಡಿದ ಜಿಲ್ಲಾಧಿಕಾರಿ ಇವತ್ತು ಕಾಂಗ್ರೆಸ್ನಲ್ಲಿ ಸಂಸದರಾಗಿದ್ದಾರೆ. ಸೊ 2005ರಲ್ಲಿ ಅವರು ಅಧಿಕಾರದ ಕೆಳಗಿಳಿದ ನಂತರ ಯಾವುದೇ ಕೆಲಸಗಳು ನಡೆಯಲ್ಲ. ಸೊ 2010ನೇ ಇಸ್ವಿಲಿ ಶ್ರೀಮತಿ ಪಾರ್ವತಿಯವರ ಹೆಸರಿಗೆ ದಾನಪತ್ರ ಆಗುತ್ತೆ. 2010ನೇ ಇಸ್ವಿಲಿ ದಾನಪತ್ರ ಆದರೂ ಕೂಡ ಪಾರ್ವತಿಯವರು ಯಾವುದೇ ಒಂದು ಮನವಿ ಪತ್ರವನ್ನು ಇವರಿಗೆ ಪ್ರಾಧಿಕಾರ ಕೊಡೋದಾಗಲಿ ಏನೂ ಆಗಲ್ಲ. 2013ನೇ ಇಸ್ವಿಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರ 2014ನೇ ಇಸ್ವಿಲಿ ಶ್ರೀಮತಿ ಪಾರ್ವತಿಯವರು ಪರಿಹಾರ ಹೆಸರಲ್ಲಿ ಒಂದು ಅರ್ಜಿಯನ್ನು ಕೊಡ್ತಾರೆ. 2014ನೇ ಇಸ್ವಿಲೂ ಕೂಡ ಅರ್ಜಿ ಕೊಟ್ಟರು ಕೂಡ ಅದು ಏನು ಕ್ರಮ ಆಗಲ್ಲ. 2017ನೇ ಇಸ್ವಿಲಿ ಅಂದರೆ ಸಿದ್ದರಾಮಯ್ಯವರು ಅಧಿಕಾರದ ಕೆಳಗಿಳಿಯುವಂಥ ಹತ್ತಿರದ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ನೇಮಕ ಆಗಿದ್ದಂಥ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆಗಿದ್ದ ಧ್ರುವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆದು ಆ ಸಭೆಯಲ್ಲಿ ಪಾರ್ವತಿಯವರಿಗೆ ಬದಲಿ ನಿವೇಶನ ಕೊಡಬೇಕು ಅಂತೇಳಿ ತೀರ್ಮಾನ ಆಗುತ್ತೆ.